ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ತ್ಯಾಗರಾಜ್ ಇದ್ದಾರೆ, ನಮ್ಮ ಮೂಡ ಅಧ್ಯಕ್ಷರಾದ ಪ್ರಕಾಶ್ ಇದ್ದಾರೆ. ಇವತ್ತು ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು, ನಮ್ಮ ಮಾನ್ಯ ಉಕ್ಕು ಮತ್ತು ಗಣಿ ಸಚಿವರು, ನಮ್ಮ ಸಂಸದರು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಟ್ರಾಮ್ ಕೇರ್ ಸೆಂಟ್ರು ಮಾಡೋದಕ್ಕೆ ಜಾಗ ಕೊಡಿ ಅಂತ ಅವರು ಗೆದ್ದ 1.5 ವರ್ಷಗಳಾದ ನಂತರ ಕೇಳಿದ್ದಾರೆ. ಸ್ವಾಗತವನ್ನ ಮಾಡ್ತೀವಿ. ಇದು ಕಳೆದ ಸುಮಲತಾ ಅವರು MP ಆಗಿದ್ದಾಗಲೇ ಬಂದಂತಹ ಒಂದು ಕಾರ್ಯಕ್ರಮ. ಅದನ್ನ ನಮ್ಮ ಮಂಡ್ಯ ನಗರದಲ್ಲಿ ಮಾಡಬೇಕು, ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಮಾಡಬೇಕು ಅಂತ ಆಯ್ತು. ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಆದರೆ ಕೇಂದ್ರ ಸರ್ಕಾರ ಕುಂಡ್ತಾ ತೆವಳುತ್ತಾ ಹೋದ ಬಾರಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಲು ಒಪ್ಪಲಿಲ್ಲ. ಅವರು 108 ಸಬೂಬುಗಳನ್ನು ಹೇಳ್ತಾ ಇದ್ರು. ಬಟ್ ಈಗ ನಮ್ಮ ಪ್ರಭಾವಿ ಕೇಂದ್ರ ಸಚಿವರು ತಗೊಂಡ್ ಬರ್ತಾ ಇದೀವಿ, ಆಗಿರೋದನ್ನ ಈಗ ಇಂಪ್ಲಿಮೆಂಟ್ ಮಾಡ್ತೀವಿ, ಜಾಗ ಕೊಡಿ ಅಂತ ಕೇಳಿದ್ದಾರೆ. ಈ ಮಧ್ಯೆ ಕಳೆದ ನಮ್ಮ KDP ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ನಮ್ಮೆಲ್ಲ ಶಾಸಕರನ್ನು ಟ್ರಾಮಾ ಕೇರ್ ಸೆಂಟರ್ ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ನಮ್ಮ ಸ್ನೇಹಿತರಾದಂಥ ಮದ್ದೂರು ಉದಯರವರು ಎಲ್ಲ ಮಂಡ್ಯ ಸಿಟಿಗೆ ಮಾಡ್ಕೊತೀರಿ, ಅಧಿಕಾರ ವಿಕೇಂದ್ರೀಕರಣ ಆಗಲಿ, ನಮ್ಮ ಮದ್ದೂರಿಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಿ, ನನ್ನ ಜಾಗ ಇದೆ ಕೊಡ್ತೀವಿ ಅಂತ ಅವರು ಪ್ರಸ್ತಾವನೆಯನ್ನು ಹೇಳಿದ್ರು. ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ಆಯ್ತು, ಟ್ರಾಮಾ ಕೇರ್ ಸೆಂಟರ್ ಹೈವೇಗ ಎಲ್ಲ ಎರಡು ಹತ್ರ ಇದೆ, ಆಯ್ತು ಎಲ್ಲ ಮಂಡ್ಯ ಸಿಟಿಗೆ ಬೇಡ ಮದ್ದೂರಿಗೆ ಕೊಡೋಣ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು. ಈಗ ಮತ್ತೆ MP ಅವ್ರು ಕೇಳಿದ್ರಿಂದ ಅವ್ರು ಮತ್ತೆ ಮದ್ದೂರಲ್ಲಿ ಮಾಡೋದು ಬೇಡ, ಮಂಡ್ಯದಲ್ಲೇ ಮಾಡಬೇಕು ಅಂತ ಏನಾದ್ರು ಮುಂದಕ್ಕೆ ಕೇಳ್ಬಿಟ್ರೆ ನಾನು ಜಾಗ ಕೊಡಕ್ಕೆ ರೆಡಿ ಇದ್ದೀನಿ. ಅವ್ರಿಗೂ ಲೆಟರ್ ಬರ್ತಿದ್ದೀನಿ. ಈಗ ತಮಿಳ್ ಕಾಲೋನಿ ಇರೋಂಥ ಜಾಗದಲ್ಲಿ ಕೊಡಬೇಕು ಅಂತಿತ್ತು, ಆದರೆ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಅದು ಯಾವಾಗ ಮುಗೀತದೆ ಅಂತೇಳಿ ನ್ಯಾಯಾಲಯನ ತೋರಿಸಿ ಎಸ್ಕೇಪ್ ಆಗಕ್ಕೆ ನಾವು ರೆಡಿ ಇಲ್ಲ. ನಾವು ಜಾಗ ಕೊಡಕ್ಕೆ ರೆಡಿ ಇದೀವಿ. ಆಸ್ಪತ್ರೆ ಎದುರುಗಡೆ DHO ಕಚೇರಿ ಇದೆ, ಅದು ಹಳೆ ಕಚೇರಿ, ಅದನ್ನ ಡೆಮಾಲಿಷನ್ ಮಾಡಿ, ಅದು 2 ಎಕರೆ ಜಾಗ ಇದೆ. ಇವರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಿದ್ರೆ ಮೇಲ್ಗಡೆ 1 ಫ್ಲೋರ್ DHO ಆಫೀಸ್ಗೆ ಜಾಗ ಕೊಡೋಣ. ಇಲ್ಲಾಂದ್ರೆ JSO ಆಫೀಸ್ನ ಅದೇನು ಆಡಳಿತಾತ್ಮಕ ಕಚೇರಿಯನ್ನು ಅಲ್ಲೇ ಇರಬೇಕು ಅಂತ ಏನಿಲ್ಲ, ಬೇರೆ ಕಡೆ ನಾವು ಜಾಗ ಕೊಡೋಕ್ಕೆ ಶಿಫ್ಟ್ ಮಾಡೋಣ. ಇಲ್ಲ ಅಂದ್ರೆ ಅಲ್ಲೇ ಬಹುಮಾಡಿ ಕಟ್ಟಡ ಕೊಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ. ಈಗ ನಾನು ಉಸ್ತುವಾರಿ ಇದು ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಲೆಟರ್ ಅಧಿಕೃತ ಕಾಗದ ಬರೀತಾ ಇದ್ದೀನಿ, ನಮ್ಮ ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀನಿ, ಮತ್ತೆ DC ಅವ್ರಿಗೂ ಜಾಗ ಕೊಡ್ತೀವಿ ಅಂತೇಳಿ ನೀವು ಪ್ರಸ್ತಾವನೆಯನ್ನ ಕೊಡಿ ಅಂತ ಮಾಡಿದೀವಿ. ಧನ್ಯವಾದಗಳು. ಕುಮಾರಸ್ವಾಮಿ ಅವರು ಇಷ್ಟು ಜಾಗ ಕೇಳಿದ್ದಾರೆ, ನಾವು ಜಾಗ ಕೊಡಕ್ಕೆ ರೆಡಿ ಇದೀವಿ. ಕೂಡಲೇ ಟ್ರಾಮಾ ಕೇರ್ ಸೆಂಟರ್ನ ಸ್ಥಾಪನೆ ಮಾಡಲಿ. ಸರ್, ಇದ್ರ ಜೊತೆಗೆ ಇಂಡಸ್ಟ್ರಿ ವಿಚಾರವಾಗಿ ಅವರು ಪ್ರಸ್ತಾಪನೆ ಮಾಡೋದು ಬಹಿರಂಗವಾಗಿ ಒಳ್ಳೆ ಕ್ವಶನ್. ಅವರು ಹೇಳ್ತಾ ಇರುವಂತದ್ದು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಜಿಲ್ಲಾಧಿಕಾರಿಗಳು ನಾನು ಸಾಕಷ್ಟು ಮನವಿ ಮಾಡಿದ್ದೀನಿ, ಆದ್ರೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಜಾಗ ಇದೆ, ಬನ್ನಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಈಗ ಹಿಟ್ ಅಂಡ್ ರನ್ ಆಗ್ಬಾರ್ದು. ಅವರು ನಾನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ನಾನು ಬಸವರಾಜ್ನಲ್ಲಿ ಮತ್ತೆ ಉಂಡಳ್ಳಿಯಲ್ಲಿ ಜಾಗ ಕೊಡಕ್ ರೆಡಿ ಇದ್ದೀನಿ ಅಂತ ಹೇಳಿದೆ. ಜಾಗನ ಐಡೆಂಟಿಫೈ ಮಾಡಿದೀವಿ. ನಾನು ಗೆದ್ದಂತ ಸಂದರ್ಭದಲ್ಲೇ ನಾನು ತಹಸೀಲ್ದಾರ್ ಎಲ್ಲ ಹೋಗಿ ಆ ಜಾಗವನ್ನ ನೋಡಿ ಬಂದಿದ್ದೀನಿ. ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಉಮ್ಡಳ್ಳಿ ಹತ್ರನು ನಾನು ತಹಸೀಲ್ದಾರು DC ಎಲ್ಲರೂ ಹೋಗಿ ಆ ಜಾಗ ನೋಡಿ ಬಂದಿದ್ದೀವಿ. ಹೇಳ್ದು ನಾನು ಮತ್ತೆ ಅದನ್ನ ಕೇಳಲೇ ಇಲ್ಲ. ಅವರೇ ಮಾರನೆಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಯಾವ್ದು ಅರಣ್ಯ, ನಮ್ಮ ಶಾಸಕರು ಹೇಳ್ತಾರೆ ಅವ್ರು ಅರಣ್ಯ ರೀ, ಏನ್ ಗೊತ್ತು, ನಮ್ಮನ್ನು ಕೇಳ್ಬೇಕಲ್ಲ. ಈಗ ಅವ್ರು ಬಿಡಿ, ಅವರು ದೊಡ್ಡವರು, ಅವ್ರು PAಗಳ ಹತ್ರ ಫೋನ್ ಮಾಡಿಸಿ ನೀವು ಜಾಗ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿ ಕೊಡ್ತೀರಿ ಅಂದ್ರೆ ನಾನು ಸ್ಕೆಚ್ಚು ಪ್ಲಾನು ಅದ್ರ ಪ್ರಕಾರ ನಾವು ಇಂಥ ಕಡೆ ಜಾಗ ಇದೆ, ಯಾವ ಕಾರ್ಖಾನೆ ತತ್ತೀರಾ ಅಂತ ನಾವು ಕೇಳ್ತಿದ್ವಿ. ಸುಮ್ಮನೆ ನೀವು ಅಲ್ಲಿ ಕೇಳೋದು, ತಿರುಗಿ ಪ್ರೆಸ್ಗೆ ಹೋಗೋದು. ಅರಣ್ಯ ಅಂತ ಯಾರ್ದು ಹೇಳಿದವರು? ಬಸವರಾಜನ ಬಾಳೆಹಳ್ಳಿ ಸರ್ವೆ ನಂಬರ್ ಅರಣ್ಯ ಅಂತ ಯಾರು ಹೇಳಿದವರು? ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಅಂತ ಹೇಳಿದ್ರೆ ಇನ್ಫೋಸಿಸ್ ತರ್ತೀವಿ, ವಿಪ್ರೋ ತರ್ತೀವಿ, ಇಲ್ಲ ಇದ್ಯಾವುದೋ ಗಣಿ ತರ್ತೀವಿ, ಇನ್ನೊಂದು ಯಾವುದೋ ಬಸ್ ತಯಾರು ಮಾಡೋ ತರ್ತೀವಿ, ಇಲ್ಲ ಕಬ್ಬಣ ತರ್ತೀವಿ, ಮಿಷಿನ್ ತಯಾರು ಮಾಡ್ತೀವಿ ಅಂದ್ರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೊಂದು ಅಕ್ವಿಜೇಷನ್ ಮಾಡ್ಕೊಡ್ತೀವಿ. ಅಲ್ಲೆಲ್ಲ ಬರಗಾಲ ಇದೆ. ನಮ್ಮ ಸರ್ಕಾರಿ ಜಾಗ 100 ಎಕರೆ ಇದೆ, ಇನ್ನು 500 ಎಕರೆವರೆಗೂ ಅಕ್ವಿಜೇಷನ್ ಮಾಡ್ಬೋದು, ಅಕ್ವಿಜೇಷನ್ ಮಾಡ್ಕೊಡ್ತೀವಿ. ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಅಂತ ಅಪ್ಲಿಕೇಶನ್ ಹಾಕ್ಬೇಕಲ್ಲ. ನಾವು ಇಂಥ ಫ್ಯಾಕ್ಟ್ರಿ ಕರ್ನಾಟಕದ ಬಸವರಾಜ್ನಲ್ಲಿ, ಕರ್ನಾಟಕದ ಮಂಡ್ಯದ ಹೊರವಲಯದಲ್ಲಿ ಸ್ಥಾಪನೆ ಮಾಡಕ್ ರೆಡಿ ಇದೀವಿ. ಈಗ ಸಿಂಗಲ್ ವಿಂಡೋ ಅಂತ ತೆಗಿತಾರೆ ಸರ್ಕಾರ. ಆ ಸಿಂಗಲ್ ವಿಂಡೋದಲ್ಲಿ
ಯಾರಿಗೆ ಕಾರ್ಖಾನೆ ನಿರ್ಮಿಸಕ್ಕೆ ಆಸಕ್ತಿ ಇದೆ ಆ ಕಂಪನಿಯವರು, ಅವನು ಟ್ರಂಪರ್ ಆಗಿರ್ಬೋದು, ಕಟ್ಟ ಕಡೆಯ ಎಕ್ಸಿಡ್ ಬ್ಯಾಟ್ರಿ ಓನರ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕ್ತಾರೆ. ನಾವು ನಿಮ್ಮ ಕರ್ನಾಟಕದಲ್ಲಿ ಈ ತರ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಕ್ ಹೇಳಿದೀವಿ, ನಿಮ್ಮ KDB ಇಂದ ನಿಮ್ಮ XXXXX ಇಂಥ ಕಡೆನ ಬೆಂಗಳೂರಲ್ಲೇ ಕೊಡಿ, ಹುಬ್ಳಿಲಿ ಕೊಡಿ, ಬೀದರಲ್ಲಿ ಕೊಡಿ, ಮಂಡ್ಯದಲ್ಲಿ ಕೊಡಿ ಅಂತ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ. ಅಂತವ್ರಿಗೆ ಜಾಗ ಕೊಡೋದು ಇವತ್ತಿನವರೆಗೂ ಕಾನೂನು ಮತ್ತು ಪದ್ಧತಿ. ಇಲ್ಲ ಅಂದ್ರೆ ನಮ್ಮವರೇ ರೋಡ್ ಶೋಗಳು ಮಾಡ್ತಾರೆ. ಮೊನ್ನೆ ನಮ್ಮ ಕೈಗಾರಿಕಾ ಸಚಿವರು ಫ್ರಾನ್ಸ್ ಅಲ್ಲಿ ಮಾಡಿದ್ರು, ಇವ್ರು ಇದರಲ್ಲಿ ಜಪಾನಲ್ಲಿ ಮಾಡಿದ್ರು. ನಮ್ಮಲ್ಲಿ ಜಾಗ ಕೊಡಕ್ ರೆಡಿ ಇದೀವಿ, ಬನ್ನಿ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ. ಆ ತರದ್ದು ಏನಾದ್ರೂ ಒಂದು ಆಗ್ಬೇಕಲ್ಲ. ಇವತ್ತು ಕುಮಾರಣ್ಣ ಹತ್ರ ಸೂಪರ್ ಪವರ್ ಶಕ್ತಿ ಇದೆ. ಕುಮಾರಣ್ಣ ಇವತ್ತು ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು. ಅವರು ಚಿಟಿಕೆ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ. ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಅದಕ್ಕೆ ನಾನು ಇದು ಚಾಲೆಂಜ್ ಅಲ್ಲ, ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ. ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ವಕವಾಗಿ ಹೇಳ್ತಾ ಇದೀನಿ. 100 ಎಕರೆ ನಾನು ಕೊಡಕ್ ಜಾಗ ಇದೀನಿ. ನಿಮಗೆ ಯಾವ ಅಧಿಕಾರಿ, ನಿಮ್ಮ ಕಾರ್ಯಕರ್ತ ಇಲ್ಲ ಯಾರು ನಿಮಗೆ ಅದಕ್ಕೆ ಅರಣ್ಯ ಗಿರಣ್ಯ ಅಂತ ನಮ್ಗೆ ಸ್ಲೈಡ್ ಮಾಡಿರ್ಬಹುದು. ಅಲ್ಲ ಸರ್, ಈ ತರ ಸ್ಟೇಟ್ಮೆಂಟ್ ಬೇಡ. ಈಗ ಅಫಿಷಿಯಲ್ ಆಗಿ ಅದಕ್ಕೆ ಬರ್ಬಿಟ್ಟಲ್ಲ, ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಿ, ಜೊತೆಗೆ ನೀವು ಜಿಲ್ಲಾಧಿಕಾರಿಗಳು ಕೂತ್ಕೊಂಡೆ ಅದನ್ನ ಕೊಡ್ಬೋದಲ್ಲ. ಅದನ್ನ ಬರೀ ಸ್ಟೇಟ್ಮೆಂಟ್ ಆಗ್ತದೆ. ಅವರು ನೀವು ಹೇಳೋದಕ್ಕೆ ಕೌಂಟರ್ ಕೊಡುವಂತದ್ದು ಇದೇ ಆಗ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು. ಮಂಗ ಮಾಡೋದ್ ಬೇಡ. ಇಂಥ ಕಾರ್ಖಾನೆ ತರ್ತಾ ಇದೀನಿ, ಜಾಗ ಕೊಡಿ ಅಂತ ಹೇಳಿ ಸುಮ್ಮನೆ ಟಿವಿಯಲ್ಲಿ ಕೂತ್ಕೊಂಡು ನಾನು ಹಂಗೆ ಹೇಳೋದು, ನೀವು ಹೇಳೋದು ಮಂಗ ಮಾಡೋದು ಬೇಡ. ನಾನು ಜವಾಬ್ದಾರಿತೆ ಮೇಲೆ ನೀವು ಜವಾಬ್ದಾರಿತೆ ಕೇಂದ್ರ ಮಂತ್ರಿ. ನೋ ಮಂಗ. ಇಂಥ ಕಾರ್ಖಾನೆ ಇದು ಕಾನೂನು. ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು, ನೀವು ಕಾನೂನಲ್ಲಿ ಕೆಲಸ ಮಾಡಬೇಕು. ಸುಮ್ಮನೆ ಅಲ್ಲಿ 100 ಎಕರೆ ಕೊಡಿ, ಯಾವ ಕಂಪನಿ ತರ್ತಾ ಇದ್ದೀರಾ, ಎಷ್ಟು ಜಾಗ ಬೇಕು, ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಕೊಡ್ತೀವಿ. ನೋ ಮಂಗ, ನೋ ಬಕರ, ನೋ ಎಮೋಷನಲ್, ನಥಿಂಗ್. ಜಾಗ ಇಷ್ಟು ಬೇಕು, ಇಂಥ ಕಂಪ್ನಿ ಬರ್ತಾ ಇದೆ ಅಂತ ಕೇಳಿ ಜಾಗ ಕೊಡ್ತೀವಿ. ನಾವ್ ಎಲ್ಲಿ ಕೊಡ್ತೀವಿ, ಏನ್ ಮಾಡ್ತೀವಿ ನಮ್ಗೆ ಗೊತ್ತಿದೆ. ಸುಮ್ಮನೆ ಬಂದಾಗ ಎಲ್ಲ ಟಿವಿಯಲ್ಲಿ ಜಾಗ ಕೊಡ್ತಾ ಇಲ್ಲ. ಯಾವ ಕಂಪ್ನಿ ತರ್ತೀರಾ, ವಿಚ್ ಕಂಪ್ನಿ, ಯಾವ ಕಂಪ್ನಿ, ನೀವೆಲ್ಲಿ ಏನ್ ಮಾಡ್ತೀರಾ, ಯಾವ ಕಂಪ್ನಿ ತರ್ತೀರಾ, ಓಲಾ ತರ್ತೀರಾ, ಊಬರ್ ತರ್ತೀರಾ, ಯಾವ ಕಂಪ್ನಿ ತರ್ತೀರಾ, ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ. ಜಾಗ ಕೊಟ್ಟಿಲ್ಲ ಅಂತ ನಿಮ್ ದೂರಿ. ಸುಮ್ಮನೆ ಭಾಷಣಕ್ಕೆ 1 hour ಭಾಷಣ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾ ಇಲ್ಲ. ಈಗ ಡ್ರಾಮಾಕ್ಕೆ ಜಾಗ ಕೊಡಕ್ಕೆ ಅಧಿಕೃತ ಲೆಟರ್ ಬರ್ದಿದ್ದೀನಿ, ಮಾಡಿ. ಜನಕ್ಕೆ ತಾನೇ ಒಳ್ಳೇದಾಗುತ್ತೆ. ನನ್ನ ನಿನ್ನ ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಒಳ್ಳೇದಾಗುತ್ತೆ. ಎರಡು ನಿಮಿಷ. ನಾನು ಒಂದು ಸಣ್ಣ ಶಾಸಕ, ಒಂದು ಸಣ್ಣ ತಾಲೂಕಿನ ಶಾಸಕ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ದೇಶ ಆಳ್ದವ್ರು, ರಾಜ್ಯ ಆಳ್ದವ್ರು. ಅವ್ರು PA ಇಂದ ಫೋನ್ ಮಾಡಿಸಿ ಬನ್ನಿ ಜಾಗ, ನಾನು ಹೋಗಕ್ ರೆಡಿ ಇದೀನಲ್ರಿ. ನೀವೆಲ್ಲ ಬರೀ ನಮ್ಮೆಲ್ಲ ಹೇಳ್ತೀರಲ್ಲ, ನೀವು ಹೋಗ್ಬೇಕು, ಅವ್ರು ಮೀಟ್ ಮಾಡ್ಬೇಕು. ನಾನು ಆಕಾಶದಿಂದ ಇಳಿದಿಲ್ಲ, ಅವರು ಆಕಾಶದಿಂದ ಇಲ್ಲ, ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು. ನಾವು ಓಪನ್ ಆಗಿ ಈಗ ಲೆಟರ್ ಬರ್ದಿದ್ದೀನಿ, ಇದು ಚರ್ಚೆ ಕರೀಲಿ, ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಡ್ರಾಮಾಕ್ಕೆ ಆರಂಭ ಮಾಡೋದಕ್ಕೆ ಶಾಸಕರು ಲೆಟರ್ ಬರ್ದಿದ್ದಾರೆ ಅಂತ. ಅವ್ರು PA ಇಂದ ಈಗ ದಿಶಾ ಮೀಟಿಂಗ್ ಮಾಡ್ಬೇಕಾದ್ರೆ ಅವ್ರೇನು ಅಧಿಕೃತವಾಗಿ ಕರೀತಾರೆ, ಅವ್ರ PA ಇಂದ ನಮಗೊಂದು ಲೆಟರ್ ಕಳಿಸ್ತಾರೆ, DC ಇಂದ ಲೆಟರ್ ಕಳಿಸ್ತಾರೆ. ನಾನು ಹೋಗಲ್ವಾ ದಿಶಾ ಮೀಟಿಂಗ್ಗೆ? ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ, ಸಭೆ ಕರೀಲಿ. ಶುಗರ್ ಫ್ಯಾಕ್ಟರಿ ಸ್ಕೂಲ್ 25 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಸಂಬಳದಲ್ಲ 90 ಲಕ್ಷ ಕೊಟ್ಟಂಗೆ ನುಡಿದಂತೆ ನಡೆದ ಅಲ್ಲ, 25 ಕೋಟಿ ಕೊಟ್ಟಾಗ ನಡೆದಂತೆ ನಡೆದ. ಈ ತರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಇದ್ರು ಆಗಲ್ಲ. ನಾವು ಕೆಲಸ ಮಾಡಕ್ ರೆಡಿ ಇದೀವಿ. ಸಂಬಳ ಕೊಡ್ತೀನಿ ಅಂತ ಹೇಳಿದ್ದೆ, ನನ್ನ ಸಂಬಳಕ್ಕೆ 20 ನೀವು ಎಷ್ಟೇ ಕೊಡ್ತೀರಿ ಅಂತ ಹೇಳಿದ್ದು? ಎಷ್ಟು? ಈಗ 19 ಅದು ಒಪ್ಕೋತೀವಿ. 19 ಲಕ್ಷ ಈಗ ಮೊದಲ ಕಂತು ರಿಲೀಸ್ ಆಗಿದೆ. ನಾವೇನ್ ನಾಳೆ ಅವರು ಹೇಳಿದಾರೆ ಈಗ ಹಂತವಾಗಿ ರಿಲೀಸ್ ಮಾಡ್ತೀನಿ ಅಂತ. ಇನ್ನ 25 ಕೋಟಿ 19 ಹೋದ್ರೆ 24 ಕೇಳ್ತಾ ಇದಾರೆ ಸರ್ ಅವರು. ಮೀಟಿಂಗ್ ಮಾಡ್ರಿ. ನಾನೇನ್ ಹೇಳ್ತಾ ಇದೀನಿ ಗೊತ್ತಾ, ಟಿವಿ ಕೇಳಿದ್ರೆ ಲೆಕ್ಕ ಸಿಗಲ್ಲ. ನೀವು ಅಧಿಕೃತ ಸ್ಥಾನಮಾನ ಹೊಂದಿರುವಂತ ಕೇಂದ್ರ ಮಂತ್ರಿ ಶುಗರ್ ಫ್ಯಾಕ್ಟರಿ ಆಫೀಸರ್ಸ್ಗಳು ಮೀಟಿಂಗ್ ಕರೀರಿ. ಎಲ್ಲ ಪೆನ್ ಟು ಪೆನ್ ದಾಖಲೆ ಸಮೇತ ತಗೊಂಬನ್ನಿ. 100 ಕೋಟಿ 4 ಪೈಸದ ಲೆಕ್ಕ ತಗೊಳ್ಳಿ. ಬೇಡ ಅಂದ್ರೆ ಯಾರು ನಾವೇನು ಹಿಡಿದಾಕೊಂಡಿದೀವ, ಚೆಕ್ ಮಾಡ್ಬೇಡ ಅಂದಿದೀವ ಸರ್. ಈಗ ಅವರೇ ಹೇಳ್ತಾ ಇರೋದು BGS ಸೂಪರ್ ಗೆ ಆ ಸ್ಕೂಲ್ ನ ವಹಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿ ಜೊತೆ ಮಾತನಾಡ್ತಾ ಇದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಏನೋ ಒಂದು ಮಾಡ್ಲಿ, ಫ್ರೀ ಮಾಡ್ತಾರಲ್ವಾ ಸ್ವಾಮೀಜಿ, ಮಾಡ್ಲಿ. ಸ್ಕೂಲ್ ಫ್ರೀ, ನಮ್ದು ಮಠ ಅದು, ಮಾಡ್ಲಿ, ಅದರ ಮಾಡ್ಲಿ.
ಅಂದ್ರೆ 25 ಕೊಡಲ್ಲ ಅಂತ ಆಯ್ತು, 19 ಮೈನಸ್ ಆದ್ರೆ ಮಿಕ್ಕಿದ್ ಕೊಡಲ್ಲ ಅಂತ ಆಯ್ತು. ಮಾಡ್ಲಿ. ನಾವು ಹೇಳ್ತಾ ಇರೋದು ನಾವು ನಡೆದಾಗ ನಡ್ಕೋತಾ ಇದೀವಿ. ನೀವು ಸುಮ್ಮನೆ ಆಪಾದನೆ ಮಾಡಬೇಡಿ. ಇಬ್ರು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡೋಣ. ಆಯ್ತು, ನಮ್ದೇ ತಪ್ಪಾಗಿದ್ರೆ ಕರೀರಿ, ಕಿವಿನ್ರಿ, ಅವ್ರು ಮಾಜಿ ಮುಖ್ಯಮಂತ್ರಿಗಳು. ಅದನ್ನ ಬಿಟ್ಟು ಬರೀ ಬೈಯೋದೇ ಆದ್ರೆ ಹೆಂಗೆ? ಜಾಗ ಕೊಡ್ತಲ್ಲ, ಕೊಡಕ್ ರೆಡಿ ಇದೀವಿ. ನಾನು 100 ಎಕರೆ ಕೊಡ್ತೀನಿ, ನಾನು ಎಲ್ಲೆಲ್ಲಿ ಅಂತ ಹೇಳಿದೆ, ಬಸವರಾಳು ಮಂಡ್ಯ ಸಿಟಿ ಅಕ್ಕಪಕ್ಕದಲ್ಲೇ ಕೊಡ್ತೀನಿ ಅಂತ ಕೇಳಿದ್ರ, ಎಲ್ಲಿ ಕೊಡ್ತೀಯಪ್ಪ, ಎಲ್ಲಿದ್ಯಪ್ಪ ಜಾಗ, ಏನು? ಎಲ್ಲದಕ್ಕೂ ಒಂದೊಂದು ಸಣ್ಣ ಸಣ್ಣ ತೊಡಕಿರ್ತದ್ರಿ ಕಾನೂನಾತ್ಮಕ. ಬಗೆಹರ್ಸೋಣ. ಅದಕ್ಕೆ ತಾನೇ ನಮ್ಮನ್ನ ಜನ ಆಯ್ಕೆ ಮಾಡಿರೋದು. ಯಾವ್ದು ಆಟ್ ಕೇಕ್ ತರ ಇಲ್ಲ, ಬಗೆಹರ್ಸೋಣ. ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆ ಕೊಡ್ಬೇಕು ಅಂತ ತೀರ್ಮಾನ ಆಗ್ತಾ ಇತ್ತು. ಇದು ಅದನ್ನ ಬೇಡ ಅಂತ ಇರೋದ್ರ ಮೇಲೆ ನಡೆದ್ರು. ಈಗ BGS ಹೆಸರು ತರ್ತಾ ಇದ್ದಾರೆ. ಈಗ ನಾನು ಏನ್ ಹೇಳೋಣ, ನೀವ್ ಕೇಳ್ಬೇಕು. ಈಗ ನಾವೇನ ಮಾತಾಡ್ಬಿಟ್ರೆ ಮಠಕ್ಕೆ ವಿರುದ್ಧ ಅಂತ ಮಾತಾಡ್ತೀರಾ, ಅವರೇ ಮಾತಾಡ್ಲಿ. ನಿಮಗೆ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲ ಅರ್ಥ ಆಗ್ತಾ ಇದೆ. ಇದನ್ನ ಈಗ ಏನಾಗ್ತದೆ, ನಾನು ಏನೇನು ಮಾಡ್ತಾ ಇದ್ರು ದೊಡ್ಡವ್ರ ಮಾತು ಮಾತ್ರ ಜನಕ್ಕೆ ಕಿವಿಗೆ ಇಂಪಾಕ್ಟ್ ಕೇಳುತ್ತೆ. ನಾವ್ ಹೇಳೋದು ನಾವು ಕೂಗ್ಬೇಕು. 10 ಸರಿ ಹೇಳಿದ್ರೆ 12ನೇ ಸರಿ ಹೇಳಿದ್ ಕರೆಕ್ಟ್ ಅಲ್ವಾ ಅಂತಾರೆ. ಬಟ್ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿರುತ್ತೆ. ನಾವು ಅದೇ ತಾನೇ ಸಿಬಿ ಅಂದಿದ್ರೆ ಅದೇ ತಾನೇ ನಾವು ಅಲ್ಲಿ ಶಿಕ್ಷಣ ನಡ್ಸಕ್ ಆಗ್ತಾ ಇಲ್ಲ. ಟೆಂಡರ್ ಕರಿಯೋಣ, ನೀವು ಹಂಗೆ ಕೊಡೋಣ ಅಂತ ಇದ್ರೆ ಟೆಂಡರ್ ಕರಿಯೋಣ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಮಾಡ್ಲಿ. ಜಾಗ ಯಾವ್ದು ಟ್ರಾನ್ಸ್ಫರ್ ಮಾಡಲ್ಲ, ಅವ್ರು ನಡೆಸ್ತಾನೆ. ಇಷ್ಟು ವರ್ಷ ಆದ್ರೆ ತಿರುಗಿ ವಾಪಸ್ ಶುಗರ್ ಫ್ಯಾಕ್ಟ್ರಿ ಕೊಡ್ತಾನೆ. ನಮ್ಮ ಮೇಲೆ ಹೊರೆ ಕಡಿಮೆ ಆಗುತ್ತೆ. ನಾವು ಮಾರಾಟ ಮಾಡಲ್ಲ, ಅಲ್ಲೇನು ವಾಣಿಜ್ಯ ಮಳಿಗೆ ಕಟ್ಟಂಗಿಲ್ಲ, ಬಾಡಿಗೆ ತಗಂಗಿಲ್ಲ. ಸ್ಕೂಲ್ ಸರ್, ಈಗ ಅದನ್ನೇ ಅನುದಾನಿತ ಮಾಡಿ ಸರ್ಕಾರದಿಂದಲೇ ಯಾಕೆ ನಡೆಸಬಾರದು? ಅದು ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಜಾಗ. ಈಗ ನಾವು ಸರ್ಕಾರಗಳಿಂದ ತುಂಬಾ ನಡೆಸ್ತಾ ಇದೀವಿ. ಜನಕ್ಕೆ ಏನಾಗಿದೆ, ಖಾಸಗಿ ಶಾಲೆಯಲ್ಲಿ ನನ್ನ ಮಕ್ಕಳು ಓದಿದ್ರೆ ಖುಷಿ ಅಂತ. ಅವರು ನಾನಲ್ಲ, ನಮ್ಮ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ಅದಕ್ಕೊಂದು ಸ್ಟ್ರಕ್ಚರ್ ಮಾಡಿ ಟೆಂಡರ್ ಮಾಡಕ್ ಹೋದ್ರು. ಇದು ಬೇಡ ಅಂದ್ರೆ ನಾನೇ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ. ಅಲ್ಲ, ಕ್ಯಾನ್ಸಲ್ ಮಾಡಿದಿರಿ, ಅನುದಾನಿತ ವಿದ್ಯಾಸಂಸ್ಥೆ ಮಾಡಿ ಖಾಸಗಿಲೇ ಉಳ್ಕೊಳ್ಳುತ್ತೆ. ನಿಮ್ಮ ಪ್ರಸ್ತಾವನೆ ಅಲ್ಲ, ನಿಮ್ಮ ಪ್ರಸ್ತಾವನೆಯನ್ನು ಪರಿಶೀಲಿಸ್ತಾರೆ. ಅವರು ನಾವು ಇಲ್ಲಿ ಮಹಾರಾಜರು ನಮಗೆ ಕೊಟ್ಟಿರೋ ಜಾಗ ನಮ್ಮನ್ನ ವೆಕೇಟ್ ಮಾಡಿಸಬಾರ್ದು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಸ್ಟೇ ಹಾಕಿದ್ದಾರೆ. ಆದ್ರೆ ನಮ್ಮ ಲಾಯರ್ಗಳು ನಿರಂತರವಾಗಿ ಆ ಸ್ಟೇ ವೆಕೇಟ್ ಅನ್ನ ಮಾಡಿಸೋದಕ್ಕೆ ಕೋರ್ಟ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ. ಅದಕ್ಕೆ ಈಗ ಕೋರ್ಟ್ ಒಂದು ಅಪ್ಲಿಕೇಶನ್ ಹಾಕಿದೀವಿ. ಇಲ್ಲ 600 ಮನೆಯನ್ನ ಇವರು ತಮಿಳು ಕಾಲೋನಿಯರು ಹಂಚೋದಕ್ಕೆ ಆರ್ಡರ್ ಮಾಡಿ, ಅಥವಾ ನೀವು ಆರ್ಡರ್ ಮಾಡಿಲ್ಲ ಅಂದ್ರೆ ಬೇರೆಯವರು ಹಂಚೋದಕ್ಕೆ ಪರ್ಮಿಷನ್ ಅನ್ನ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದೀವಿ. ಅವ್ರು ಸ್ಲಮ್ ಬೋರ್ಡ್ ಇಂದ ಏನ್ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನೋಡೋಣ. 3 ಸರಿ ಕಟ್ಟಿದೀವಿ. ಆಲಹಳ್ಳಿಯಲ್ಲಿ ಒಂದ್ಸರಿ, ತಮಿಳು ಕಾಲೋನಿಯಲ್ಲಿ ಒಂದ್ಸರಿ, ಈಗ ಒಂದ್ಸರಿ ಕೆರೆ ಅಂಗಡಿ 3 ಸರಿ ಅದೇ ತಮಿಳು ಕಾಲೋನಿಯವ್ರನ್ನ ಶಿಫ್ಟ್ ಮಾಡ್ಬೇಕು ಅಂತ 3 ಸರಿ ಕಟ್ಟಿ 3 ಸರಿನೂ ಅವರು ಹೋಗಿಲ್ಲ. ಈ ಸರಿ ನಾನ್ ಬಂದ ಮೇಲೆ ಅದನ್ನ ಆಸ್ಪತ್ರೆ ಸುಭದ್ರ ಕೊಡ್ಬೇಕು ಅಂತ ನಾನು DC ಅವರು ಎಲ್ಲ ಅಲ್ಲೇ ಟೆಂಟ್ ಹಾಕೊಂಡು ಅವ್ರನ್ನ ಮನವೊಲಿಸಕ್ಕೆ ಎಲ್ಲಾ ಪ್ರಯತ್ನ ಪಟ್ವಿ. ನೀವು ಎಲ್ಲ ಬಂದಿದ್ರೆ ಅವ್ರು ಒಪ್ಲಿಲ್ಲ. ಅದಕ್ಕೆ ಕೋರ್ಟ್ ಮುಖಾಂತರನೇ ಅವ್ರು ಕೋರ್ಟ್ ಬೈದ್ರೆ ನಾವು ಕೋರ್ಟ್ ಮುಖಾಂತರನೇ ಕೋರ್ಟ್ ಏನ್ ಆರ್ಡರ್ ಮಾಡಿದ್ರೆ ಒಬೆ ಮಾಡೋಣ ಅಂತ ಹಾಕಿವಿ. ಈ ಮಧ್ಯದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಹಾಳಾಗಬಾರ್ದು ಅಂತ ಎಮರ್ಜೆನ್ಸಿ ತಮಿಳು ಕಾಲೋನಿಯರಿಗೆ ಹಂಚ ಕೊಡಿ ಅಥವಾ ಬೇರೆಯವ್ರಿಗೆ ಹಂಚ ಕೊಡಿ ಅಂತ ಹೇಳ್ಬಿಡ್ತೀನಿ. ಸರ್, ಈಗ DC ಅವರು ನಮ್ಗೆ ಯಾವುದೇ ಕೈಗಾರಿಕೆಗೆ ಅರ್ಜಿ ಬಂದಿಲ್ಲ, ಜಿಲ್ಲಾಡಳಿತಕ್ಕೂ ಬಂದಿಲ್ಲ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೂ ಬಂದಿಲ್ಲ. ಈಗ ನೀವು ಜಾಗ ಕೊಡ್ತೀವಿ ಅಂತೀರಿ, ಅವ್ರು ನಾವು ಕೈಗಾರಿಕೆ ಅಂತೀವಿ ಅಂತೀರಿ. ಇಬ್ರು ಸೇರಿ ಮಂಡ್ಯ ಜನರನ್ನ ನಾನ್ ಜಾಗ ಕೊಡಕ್ ರೆಡಿ ಇದೇನ್ರಿ. ನನ್ನ ಕೈಯಲ್ಲಿ ಕಾರ್ಖಾನೆ ತರಕ್ಕೆ ಶಕ್ತಿ ಇಲ್ಲ. ನಾನು ಹೋರಾಟ ಮಾಡ್ಬೋದು, ಇಂಥವ್ರ ಹತ್ರ ಭಿಕ್ಷೆ ಬೇಡ್ಬೋದು, ಕೇಳ್ಕೋಬಹುದು. ನಾನು ಕೇಂದ್ರ ಮಂತ್ರಿ ಅಲ್ಲ ಅಥವಾ ರಾಜ್ಯದ ಕೈಗಾರಿಕಾ ಮಂತ್ರಿ ಅಲ್ಲ. ನಾನು ಇಬ್ರು ಮಂತ್ರಿಗಳ ಹತ್ರ, ನಮ್ಮ ಸ್ಟೇಟ್ ಮಂತ್ರಿಗಳ ಹತ್ರ, ಕೇಂದ್ರ ಮಂತ್ರಿ ಹತ್ರ ಕಾರ್ಖಾನೆ ತನ್ನಿ ಅಂತ ಹೇಳಿದೀವಿ. ನನ್ನ ಇತಿಮಿತಿಲೇನು ಜಾಗ ಕೊಡ್ಬೋದು. ಅದಕ್ಕೆ ಇವತ್ತು ಅಧಿಕೃತವಾಗಿ ಲೆಟರ್ ಅವ್ರಿಗೊಂದು, DC ಅವ್ರಿಗೊಂದು, ನಮ್ಮ ಉಸ್ತುವಾರಿ ಸಚಿವರಿಗೊಂದು, 3 ಜನಕ್ಕೂ ಅಧಿಕೃತವಾದ ಲೆಟರ್ ಬರೀತಾ ಇದ್ದೀನಿ. ಜಾಗ ಕೊಡಕ್ ರೆಡಿ. ಏನೇನ್ ಆಗ್ತದೆ ಮಂಡ್ಯ ಜನತೆ ಒಳ್ಳೇದಾಗಲಿ. ಪದೇ ಪದೇ ಸರ್ ಕೈಗಾರಿಕೆ ವಿಚಾರವಾಗಿ ಅವ್ರು ಚರ್ಚೆ ಮಾಡ್ತಾರೆ. ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂತ. ಇದು ಮಂಡ್ಯ ಒಂದು ವಿಚಾರ ಅಲ್ಲ, ಎಲ್ಲಾ ವಿಚಾರವಾಗೂ ಅದನ್ನೇ ಹೇಳ್ತಾ ಇದ್ದಾರೆ. ಈ ಅಫಿಷಿಯಲ್ ಆಗಿ ಜಿಲ್ಲಾಧಿಕಾರಿಗಳನ್ನೇ ಕೂರಿಸ್ಕೊಂಡು ನೀವೊಂದು ಸಭೆ ಮಾಡಿ ಅದನ್ನ ಅನೌನ್ಸ್ ಮಾಡಕ್ಕೆ ಆಗಲ್ವಾ ಅಂತ? ಅವ್ರು ಎರಡು ನಿಮ್ ಮುಂದೆನೆ ಹೇಳ್ತಾರೆ. ನಿಮ್ಗೊಂದು ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಿಲ್ಲ. ಹೇಳ್ಬೇಕಾಗಿದ್ದ ಸ್ಪೀಡಲ್ಲಿ ಹೇಳ್ತಾರೆ, ಹೇಳ್ಬಾರ್ದನ್ನ ನಿಧಾನಕ್ಕೆ ನಿಮ್ ಕೇಳಂಗೆ ಹೇಳ್ತಾರೆ.
ನನ್ನ ಖಾತೆ ಸಬ್ಸಿಡಿ ಕೊಡೋ ಖಾತೆ ಕೈಗಾರಿಕೆ ಸ್ಥಾಪನೆ ಮಾಡಕ್ ಆಗಲ್ಲ ಅನ್ನೋದನ್ನ ಸ್ಪೀಡ್ ಆಗಿ ಹೇಳ್ತಾರೆ. ಅದು ನಿಮ್ ತಲೆ ಒಳಗೆ ರಿಜಿಸ್ಟರ್ ಆಗ್ತಾ ಇಲ್ಲ. ನನ್ನ ಕೈಲಿ ಆಗಲ್ಲ ಅನ್ನೋದನ್ನ ಸ್ಪೀಡ್ ಆಗಿ ಹೇಳ್ತಾ ಇದ್ರೆ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಆದರೆ ನಿಮ್ಮಿಂದ ಜನಗಳಿಗೆ ಏನ್ ತಲುಪಿಸ್ಬೇಕು ಅದನ್ನ ಮಾತ್ರ ನೀಟಾಗಿ ಹೇಳ್ತಾರೆ. ಸರ್ಕಾರ ಜಾಗ ಕೊಡ್ತಾ ಇಲ್ಲ. ಈಗ ನಾವು ಸ್ಪೀಡು ಮತ್ತೆ ನಿಧಾನಕ್ಕೆ ಎರಡೂ ಹೇಳ್ತಾ ಇದೀವಿ. ಜಾಗ ಕೊಡಕ್ ರೆಡಿ ಇದೀವಿ. ಯಾವ ಕಾರ್ಖಾನೆ ತತ್ತೀರ ಹೇಳಿ, ಜಾಗ ರೆಡಿ ಇದೆ. ಸರ್, ಸಿಎಂ ಬದಲಾವಣೆ ವಿಚಾರ ನಾಯಕ